ಕನ್ನೇರಿ ಸ್ವಾಮೀಜಿಗೆ ರಿಲೀಫ್ ಸಿಕ್ಕಿದೆ. ಧಾರವಾಡ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿತ್ತು, ಅದಕ್ಕೀಗ ಅವರಿಗೆ ರಿಲೀಫ್ ಸಿಕ್ಕಿದೆ. ಧಾರವಾಡ ಹೈಕೋರ್ಟ್ನಿಂದ ಧಾರವಾಡ ಜಿಲ್ಲೆಗೆ ಕನ್ನೇರಿ ಶ್ರೀಗಳಿದ್ದಂತಹ ಅವರ ತಡೆಯನ್ನ ಅವರು ಪ್ರಶ್ನಿಸಿ ಕೋರ್ಟ್ಗೆ ಹೋಗಿದ್ರು. ಇದೀಗ ತೀರ್ಪು ಬಂದಿದೆ. ತಡೆ ತೆರವನ್ನ ಮಾಡಿ ಆದೇಶವನ್ನ ಮಾಡಿದೆ ಧಾರವಾಡ ಹೈಕೋರ್ಟ್. ಧಾರವಾಡ ಜಿಲ್ಲೆ ಪ್ರವೇಶವನ್ನ ಜಿಲ್ಲಾಧಿಕಾರಿಗಳು ನಿರ್ಬಂಧಿಸಿದ್ರು. ಇದನ್ನ ಪ್ರಶ್ನಿಸಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಒಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕು, ಆದರೆ ನನಗೆ ಅಡ್ಡಿ ಆಗ್ತಾ ಇದೆ ಅಂತ ಅವರು ಕೋರ್ಟ್ನಲ್ಲಿ ಮನವಿಯನ್ನ ಇಟ್ಟಿದ್ರು. ಇದೆಲ್ಲವನ್ನು ಆಲಿಸಿದಂತಹ ನ್ಯಾಯಾಲಯ ಈಗ ಅವರಿಗಿದ್ದಂತಹ ತಡೆಯನ್ನ ತೆರವು ಮಾಡೋ ಮೂಲಕವಾಗಿ ಆ ಕಾರ್ಯಕ್ರಮಕ್ಕೆ ಕನ್ನೇರಿ ಶ್ರೀಗಳು ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಾವೇದ್ರಿಂದ. ಜಾವೇದ್, ಶ್ರೀಗಳಿಗಿದ್ದಂತಹ ತಡೆ ತೆರವಾಗಿದೆ, ಆದ್ರೆ ಏನಾದ್ರೂ ಷರತ್ತುಗಳನ್ನ ವಿಧಿಸಿದೆಯಾ ಕೋರ್ಟ್? ನಿಜವಾಗ್ಲೂ ದಿವ್ಯಜ್ಯೋತಿ, ಕಳೆದ 2-3 ತಿಂಗಳಿಂದ ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ದೊಡ್ಡ ಸುದ್ದಿಯಲ್ಲಿ ಇರುವಂತವ್ರು. ಲಿಂಗಾಯತ ಧರ್ಮದ ವಿಚಾರವಾಗಿ ಕೆಲವೊಂದು ಏನಂತ ಹೇಳಿದ್ರೆ ವಿಚಾರಗಳನ್ನ, ಕೆಲವೊಂದು ಭಾಷೆಗಳನ್ನ ಏನಂತ ಹೇಳಿದ್ರೆ ಅವರು ಆಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2-3 ಜಿಲ್ಲೆಗಳಲ್ಲಿ ಅವರಿಗೆ ಪ್ರವೇಶಕ್ಕೆ ನಿರ್ಬಂಧವನ್ನು ಹಾಕಲಾಗಿತ್ತು. ಅದೇ ರೀತಿ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಅವರ ಒಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ ಆಯೋಜನೆ ಮಾಡಿದ್ರು. ಅದಕ್ಕೂ ಕೂಡ ಧಾರವಾಡ ಜಿಲ್ಲಾಡಳಿತ ನಿರ್ಬಂಧವನ್ನು ಹಾಕಿತ್ತು. ಇದನ್ನ ಪ್ರಶ್ನಿಸಿ ಕನ್ನೇರಿ ಸ್ವಾಮೀಜಿ ಅವರು ಹೈಕೋರ್ಟ್ ಪೀಠಕ್ಕೆ ಏನಂತ ಹೇಳಿದ್ರೆ ಕದವನ್ನು ತಟ್ಟಿದ್ರು. ಅಲ್ಲಿ ಸಾಕಷ್ಟು ಏನಂತಿದ್ರೆ ತಮ್ಮ ವಿಚಾರಗಳನ್ನ ಕೂಡ ಏನಂತಿದ್ರೆ ಹೇಳಿದ್ರು. ಆದ್ರೆ ಅದನ್ನೆಲ್ಲ ಪರಿಶೀಲನೆ ಮಾಡದಂತ ಹೈಕೋರ್ಟ್ ಇವತ್ತೇನಂತಿದ್ರೆ ಆ ಜಿಲ್ಲಾಡಳಿತ ಹಾಕಿರುವಂತ ಒಂದು ತಡೆಯನ್ನ ತೆರವು ಮಾಡಿ ಅವರಿಗೆ ಧಾರವಾಡ ಜಿಲ್ಲೆಗೆ ಏನಂತಿದ್ರೆ ಪ್ರವೇಶಕ್ಕೆ ಒಂದು ಆದೇಶವನ್ನ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತ ಭಾಷೆಯನ್ನ ಬಳಸುವ ಸಂದರ್ಭದಲ್ಲಿ ಅವರು ವಿಚಾರವಾಗಿ ಬಳಸಬೇಕು ಅನ್ನುವಂತ ಅಭಿಪ್ರಾಯ ಕೂಡ ಹೈಕೋರ್ಟ್ ವ್ಯಕ್ತಪಡಿಸಿರುವಂತದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.